ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಗುಡ್. ಸೊ ಮೊದಲನೇದಾಗಿ ಎಲ್ಲರಿಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು. ಸೊ ನಮ್ಮನೇಲೂ ಆಲ್ರೆಡಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಮೊದಲನೇದಾಗಿ ದೇವ್ರ ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮುಗಿಸಿದ್ದಾಯ್ತು. ಸೊ ಡೈಲಿ ಯೂಸ್ ಮಾಡೋ ಎಲ್ಲ ಆಯುಧಗಳನ್ನೂ ಇಟ್ಟಿದ್ವಿ, ಜೊತೆಗೆ ನನ್ನ ಲ್ಯಾಪ್ಟಾಪ್ ಸಹ ಇಟ್ಟು ಪೂಜೆ ಮುಗಿಸಿದ್ದಾಯ್ತು. ಇನ್ನು ಹೊರಗಡೆ ಎಲ್ಲ ಬೈಕ್ಗಳನ್ನು ನೀಟಾಗಿ ವಾಶ್ ಮಾಡಿ, ಹೂ ಹಾಕಿ, ಕುಂಕುಮ ಇಟ್ಟು, ಬಾಳೆಕಂದು ಮತ್ತು ಮಾವಿನ ಸೊಪ್ಪನ್ನೆಲ್ಲ ಜೋರಾಗಿ ಕಟ್ಟಿ ರೆಡಿ ಮಾಡಿದರು ಅಂಕಲ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಚಪ್ರ ಕಟ್ಟಿರೋ ಥರ ಬಾಳೆಕಂದು ಕಟ್ಟಿದ್ದಾರೆ. ಪರವಾಗಿಲ್ಲ, ವರ್ಷಕ್ಕೊಂದಿನ ಅಲ್ವಾ, ನಡೆಯುತ್ತೆ. ಇನ್ನೇನು ಗೊತ್ತಾ, ನಾವು ಲಾಸ್ಟ್ ಇಯರ್ ಆಯುಧ ಪೂಜೆ ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿ R15 ಮತ್ತು ಆಕ್ಸೆಸ್ ಎರಡೇ ಬೈಕ್ ಇದ್ದಿದ್ದು. ಸೊ ಈ ವರ್ಷ ಅಡಿಷನಲ್ ನಮ್ಮ ಆ್ಯಕ್ಟಿವಾ ಸ್ಕೂಟಿ ಆ್ಯಡ್ ಆನ್ ಆಗಿದೆ. ಸೊ ಮುಂದಿನ ವರ್ಷ 4 ಆಗಲಿ ಅಂತ ಹೇಳಿ ಬೇಡ್ಕೊಂಡು ಪೂಜೆ ಶುರು ಮಾಡ್ಕೊಂಡಿದ್ದಾಯಿತು. ಸೊ ಕುಂಬಳಕಾಯಿ ಇಲ್ಲದೆ ಪೂಜೆ ಅಪೂರ್ಣ ಅಲ್ವಾ, ಇದನ್ನು ದೃಷ್ಟಿ ತೆಗೆಯೋದಕ್ಕೆ ಯೂಸ್ ಮಾಡ್ತಾರೆ. ಜೊತೆಗೆ ಇದರೊಳಗಡೆ ಕಾಯಿನ ಹಾಕಿಟ್ಟಿರ್ತಾರೆ ಅಲ್ವಾ. ನಾವು ಚಿಕ್ಕವರಿದ್ದಾಗ ಕಾಯಿನ ಎತ್ಕೊಳ್ಳೋದಕ್ಕೆ ಅಂತಲೇ ವೆಯ್ಟ್ ಮಾಡ್ತಿದ್ವಿ. ಸೊ ಪೂಜೆ ಎಲ್ಲ ಮುಗಿಸಿ ಇನ್ನು ತಿಂಡಿಗೆ ಮಸಾಲೆ ದೋಸೆ ಮಾಡ್ಕೊಂಡಿದ್ದೆ. ತಿಂಡಿ ತುಂಬ ಚೆನ್ನಾಗಾಯಿತು. ಅಶು ನನಗೆ ತಿಂಡಿನ ಸಹ ತಿನ್ಸಿದ್ರು. ಇನ್ನು ಹಬ್ಬ ಅಂದಮೇಲೆ ಸ್ವೀಟ್ ತಿನ್ನಲಿಲ್ಲ ಅಂದರೆ ಹೇಗೆ. ಸೊ ನನಗೆ ಫೇವ್ರೆಟ್ ಸ್ವೀಟ್ ಅಂದರೆ ಈ ಬಾದುಷಾ. ಸೊ ಯಾವುದೇ ಸ್ವೀಟ್ ಬಾಕ್ಸ್ ಓಪನ್ ಮಾಡಿದ್ರು ನಾನು ಫಸ್ಟ್ ಎತ್ಕೊಳ್ಳೋದು ಇದನ್ನೇ. ಸ್ವೀಟ್ ತಿಂದಿದ್ದಾಯಿತು. ಆ್ಯಸ್ ಯೂಶುವಲ್ ನಮ್ಗೆ ಯಾವುದೇ ಇಂಡಿಯನ್ ಹಾಲಿಡೇಸು ಸಿಗದೆ ಇರೋದ್ರಿಂದ ಹಬ್ಬದ ದಿನನೂ ಕೆಲಸ ಮಾಡಲೇಬೇಕು. ಸೊ ಲಾಗಿನ್ ಟೈಮ್ ಆಯಿತು, ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿಕೊಂಡೆ. ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ. ಸಿ ಯು ಅಗೇನ್.